ನಮಸ್ಕಾರ ಸ್ನೇಹಿತರೆ ಬಂಡೆ ಬ್ರದರ್ಸಿಂದ ಹೈಕಮಾಂಡ್ಗೆ ಬೆಂಕಿ ಮಾತು. ಕೊನೆಯ ಬ್ರಹ್ಮಾಸ್ತ್ರ ಉಪಯೋಗಿಸೇ ಬಿಟ್ರಾ ಡಿ.ಕೆ. ಸುರೇಶ್. ಕಾಂಗ್ರೆಸ್ ಪಕ್ಷದಲ್ಲಿ ಅಲ್ಲೋಲ ಕಲ್ಲೋಲ. ಏನದು? ಬಂಡೆ ಬ್ರದರ್ಸ್ ಉಪಯೋಗಿಸಿದಂತಹ ಬ್ರಹ್ಮಾಸ್ತ್ರ ಯಾವುದು? ಈ ವಿಚಾರವನ್ನು ಬಹಳ ಸರಳವಾಗಿ, ಬಹಳ ಸುಂದರವಾಗಿ ನಿಮಗೆ ಹೇಳಲಿಕ್ಕೆ ಅಂತ ನಾನು ಬಂದಿದ್ದೇನೆ. ನಾನು ಪ್ರಜಾಕೀಯ ಶ್ರೀನಿವಾಸ್ ಬೇಲೂರು. ವೆಲ್ಕಮ್ ಟು ಪ್ರಜಾಕೀಯ ಯೂಟ್ಯೂಬ್ ಚಾನಲ್. ಮಿತ್ರರೇ, ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೂ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಿಮ್ಮ ಅಭಿಪ್ರಾಯ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ. ನೇರವಾಗಿ ವಿಚಾರಕ್ಕೆ ಬರೋಣ. ಸ್ನೇಹಿತರೆ, ಮೇ 18, 2023 ಇದು ಕರ್ನಾಟಕ ರಾಜ್ಯದಲ್ಲಿ ಒಂದು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಂಥ ದಿನ. ಕಾಂಗ್ರೆಸ್ ಪಕ್ಷ 234 ಸೀಟುಗಳ ಪೈಕಿ 137 ಗೆಲ್ಲುವುದರ ಮೂಲಕ ಅಮೋಘ ಜಯಬೇರಿಯನ್ನು ಪಡೆದಂಥ ಸಮಯ. ಆದರೆ ಅಷ್ಟು ಅಮೋಘವಾಗಿ ಗೆದ್ರೂ ಸಹಿತ ಮುಖ್ಯಮಂತ್ರಿಯ ಕುರ್ಚಿಗಾಗಿ 2 ಮದಗಜಗಳ ಯುದ್ಧ ಪ್ರಾರಂಭ ಆಗಿತ್ತು. ಸನ್ಮಾನ್ಯ ಸಿದ್ದರಾಮಯ್ಯನವರು ಹಾಗೂ ಡಿ.ಕೆ. ಶಿವಕುಮಾರ್ ಅವರು ನೇರವಾಗಿ ನನಗೆ ಈ ಒಂದು ಮುಖ್ಯಮಂತ್ರಿಯ ಸ್ಥಾನ ಬೇಕು, ಪವರ್ ಬೇಕು ಅಂತ ಕ್ಲೈಮ್ ಮಾಡ್ತಾ ಇದ್ರು. ಬಿಕಾಸ್ ಆಫ್ CM ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿ ಅಮೂಲ್ಯವಾದ ಕೆಲಸ ಮಾಡಿದ್ರು, ಹಾಗೂ ಅಹಿಂದ ನಾಯಕರಾಗಿ ರಾಜ್ಯವನ್ನು ಸುತ್ತಿ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಅವರೂ ಸಹಿತ ಕಾರಣರಾಗಿದ್ದರು. ಅದೇ ರೀತಿ ಡಿ.ಕೆ. ಶಿವಕುಮಾರ್ ಇವರು KPCC ಅಧ್ಯಕ್ಷರಾಗಿದ್ದರು. KPCC ಅಧ್ಯಕ್ಷರಾಗೋದ್ರ ಮೂಲಕ ತಮ್ಮ ತನು ಮನ ಧನ ಎಲ್ಲವನ್ನ ವಿನಿಯೋಗಿಸಿ ಇವರು ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ರು. ಇದು ಪಕ್ಷದ ಹೈಕಮಾಂಡ್ಗೂ ಗೊತ್ತಿತ್ತು, ಪಕ್ಷದ ನಾಯಕರುಗಳು ಗೊತ್ತಿತ್ತು, ಪಕ್ಷದ ಕಾರ್ಯಕರ್ತರುಗಳಿಗೂ ಗೊತ್ತಿತ್ತು. ಆದರೆ ಮುಖ್ಯಮಂತ್ರಿ ಪದವಿ ಅನ್ನೋದಿದೆಯಲ್ಲ, ಅದನ್ನು ಇಬ್ಬರೂ ಸಹಿತ ಡಿವೈಡ್ ಮಾಡ್ಕೊಳ್ಳಿಕ್ಕೆ ಅಥವಾ ಹಂಚ್ಕೊಳ್ಳಿಕ್ಕೆ, ನನಗೆ ಬೇಡ ಅನ್ನಲಿಕ್ಕೆ ಯಾರೂ ತಯಾರಿರಲಿಲ್ಲ. ಆಗ ಹೈಕಮಾಂಡ್ಗೆ ತಲೆ ಬಿಸಿ ಆಗೋಯ್ತು. ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು ಹಾಗೂ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಸಹಿತ ಬಹಳಷ್ಟು ಯೋಚನೆ ಮಾಡಿದ್ರು ಸಹಿತ ಯಾರು ಒಪ್ಕೊಳ್ಳಿಕ್ಕೆ ರೆಡಿ ಇರಲಿಲ್ಲ. ಆಗ ರಾಹುಲ್ ಗಾಂಧಿ ಅವರು ಹೇಗಾದರೂ ಮಾಡಿ ಡಿ.ಕೆ. ಶಿವಕುಮಾರ್ ಅವರನ್ನ ಒಪ್ಪಿಸುವ ಜವಾಬ್ದಾರಿಯನ್ನು ಅವರ ತಾಯಿಯಾದಂತಹ ಕಾಂಗ್ರೆಸ್ನ ಅಧಿನಾಯಕಿ ಸೋನಿಯಾ ಗಾಂಧಿ ಅವರ ಅಂಗಳಕ್ಕೆ ಚೆಂಡನ್ನು ಕಳಿಸಿದ್ರು. ಆ ಚೆಂಡಿಗೆ ತಕ್ಕಂತೆ ಸೋನಿಯಾ ಗಾಂಧಿ ಅವರು ಡಿ.ಕೆ. ಶಿವಕುಮಾರ್ ಅವರನ್ನ 10th ಜನಪಥ್ ಮನೆಗೆ ಕರೆಸಿಕೊಂಡು, ನೋಡಿ ಶಿವಕುಮಾರ್, ನಿಮ್ಮ ಬಗ್ಗೆ, ನಿಮ್ಮ ಬ್ರದರ್ ಬಗ್ಗೆ ನಮಗೆ ಎಲ್ಲವೂ ಗೊತ್ತಿದೆ, ನಿಮ್ಮ ಯಾವ್ಯಾವ ತ್ಯಾಗ ಮಾಡಿದ್ದೀರಿ ಅಂತ ನಮಗೂ ಗೊತ್ತಿದೆ. ಆದರೆ ಮುಖ್ಯಮಂತ್ರಿ ಪದವಿ ಒಂದನ್ನು ಬಿಟ್ಟು ನಿಮಗೆ ಏನು ಬೇಕು ಕೇಳಿ, KPCC ಅಧ್ಯಕ್ಷರಾಗಿ ಮುಂದುವರಿರಿ, ನಿಮಗೆ ಯಾವ ಪೋರ್ಟ್ಫೋಲಿಯೋ ಬೇಕು ಕೇಳಿ, ಹಾಗೂ DCM ಬೇಕಾದರೂ ಆಗಿ ಅಂತ ಆಹ್ವಾನವನ್ನು ಕೊಟ್ಟರು. ಅದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಮೇಡಮ್ ಮಾತಿಗೆ ತಲೆ ಆಡಿಸಿದ್ರು. ಆದರೆ ಅವರು ಒಂದು ಮಾತನ್ನು ಕೇಳಿದರು,
ಮೇಡಮ್, ನಾನು ಒಪ್ಕೊಂಡು ಹೋಗ್ಬೋದು, ಆದರೆ ನನ್ನ ತಮ್ಮನಾದಂತಹ ಡಿ ಕೆ ಸುರೇಶ್ ಅವರು ಇದಕ್ಕೆ ಅವರು ಒಪ್ಕೊಳೋದಿಲ್ಲ ಅಂತ ಹೇಳಿದರು. ಆಗ ಸೋನಿಯಾ ಮೇಡಮ್ ಮನೆಯಿಂದ ಡಿ ಕೆ ಸುರೇಶ್ ಅವರಿಗೆ ಫೋನ್ ಹೋಯ್ತು. ಅವರೂ ಸಹಿತ ನೇರವಾಗಿ ಬಹಳಷ್ಟು ಜನಜಂಗುಳಿ ಇತ್ತು ಜನಪತ್ ಮನೆಯಲ್ಲಿ, ಸೋನಿಯಾ ಗಾಂಧಿ ಅವರ ಮನೆಯಲ್ಲಿ. ಎಲ್ಲರ ಕಣ್ಣು ತಪ್ಪಿಸಿ ಹಿಂಬಾಗಿಲಿನಿಂದ ಸೋನಿಯಾ ಮೇಡಮ್ಮನ್ನ ಭೇಟಿ ಮಾಡಿದರು. ಸೋನಿಯಾ ಮೇಡಮ್ ಅವರು ಅದೇ ಹೇಳಿದ್ದು, ನೋಡಿ, ಇನ್ನು 2.5 ವರ್ಷ ಸಿದ್ದರಾಮಯ್ಯನವರೇ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿರಲಿ, ನಿಮಗೆ DCM ಕೊಡ್ತಾ ಇದ್ದೀವಿ, ಬೆಂಗಳೂರು ನಗರಾಭಿವೃದ್ಧಿ ಕೊಡ್ತಾ ಇದ್ದೀವಿ, ನೀವು ಕೇಳಿದ ಖಾತೆಗಳನ್ನೆಲ್ಲ ಕೊಡ್ತೀವಿ, ಒಂದು 2.5 ವರ್ಷಗಳ ಕಾಲ ತಾಳ್ಮೆಯಿಂದ ಇರಿ, ಪಕ್ಷಕ್ಕೋಸ್ಕರ ಕೆಲಸ ಮಾಡಿದ್ದೀರಾ, ಪಕ್ಷವು ಸಹಿತ ನಿಮ್ಮನ್ನು ಗುರುತಿಸುತ್ತದೆ, ನಿಮಗೆ ಸರಿಯಾದ ಸಮಯದಲ್ಲಿ ಸರಿಯಾದ ಗೌರವವನ್ನು ಕೊಡ್ತದೆ ಅಂತ ಹೇಳಿದರು. ಮನಸ್ಸಿಲ್ಲದ ಮನಸ್ಸಿನಿಂದ ಡಿ ಕೆ ಸುರೇಶ್ ಅವರು ಅವತ್ತು ಒಪ್ಕೊಂಡ್ರು. ಪ್ರಿಯಾಂಕಾ ಗಾಂಧಿ ಇದ್ರು, ರಾಹುಲ್ ಗಾಂಧಿ ಇದ್ರು, ಸೋನಿಯಾ ಗಾಂಧಿ ಇದ್ರು, ನಮ್ಮ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಸಹಿತ ಜನಪಥಲ್ಲೇ ಇದ್ರು. ಇವರೆಲ್ಲರನ್ನೂ ಸಮ್ಮುಖದಲ್ಲಿ ಖರ್ಗೆಯವರ ಮಾತಿಗೆ, ಸೋನಿಯಾ ಗಾಂಧಿಯವರ ಮಾತಿಗೆ ಸುರೇಶ್ ಅವರು ಒಪ್ಕೊಂಡ್ರು. ಸುರೇಶ್ ಒಪ್ಪಿದ್ದೆ ತಡ ಸಿದ್ದರಾಮಯ್ಯನವರಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು 10th ಜನಪಥಕ್ಕೆ ಬರಲಿಕ್ಕೆ ಆಹ್ವಾನ ಕೊಟ್ಟರು. ಸಿದ್ದರಾಮಯ್ಯನವರು ಸಹಿತ ದೆಹಲಿಲೇ ಇದ್ದರು, ನೇರವಾಗಿ ಸೋನಿಯಾ ಗಾಂಧಿ ಮೇಡಮ್ ಮನೆಗೆ ಬಂದರು. ಆಗ ಇವರಿಬ್ಬರನ್ನು ಸಮ್ಮುಖದಲ್ಲಿ ಒಪ್ಪಿಸಿ ಇವರ ಇಬ್ಬರನ್ನು ಕೈ ಮೇಲೆತ್ತುವುದರ ಮೂಲಕ ರಾಜಿ ಸಂಧಾನ ಮಾಡಿದರು. ಒಪ್ಪಂದದ ಮೂಲಕ ಇಬ್ಬರನ್ನು ಸಹಿತ ಒಪ್ಪಿಸಿ ಮುಖ್ಯಮಂತ್ರಿ ಪದವಿಗಾಗಿ CM ಸಿದ್ದರಾಮಯ್ಯನವರನ್ನು, DCM ಆಗಿ DK ಶಿವಕುಮಾರ್ ಅವರನ್ನು ನೇರವಾಗಿ AICC ಅಧ್ಯಕ್ಷರ ಸಮ್ಮುಖದಲ್ಲೇ ತೀರ್ಮಾನ ಆಯಿತು. ಆದರೆ 2.5 ವರ್ಷಗಳ ಕಾಲ ಡಿ ಕೆ ಸುರೇಶ್ ಅವರು ನೇರವಾಗಿ ಕನಕಪುರದ ಬಂಡೇನೆ, ಎಷ್ಟು ಒಳ್ಳೆಯ ಮನಸ್ಸಿದೆಯೋ ಅಷ್ಟೇ ರಫ್ ಅಂಡ್ ಟಫ್. ಬಹಳ ತಾಳ್ಮೆಯಿಂದ 2.5 ವರ್ಷಗಳನ್ನು ಸತತವಾಗಿ ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ಕಾಯ್ತಾ ಕೂತಿದ್ರು. ಬಿಕಾಸ್ ತಮ್ಮ ಅಣ್ಣನನ್ನು ಮುಖ್ಯಮಂತ್ರಿಯಾಗಿ ನೋಡಬೇಕು ಅಂತ. 2.5 ವರ್ಷ ಆಯಿತು, ರಾಜೀನಾಮೆ ಕೊಡಲಿಲ್ಲ. ಬಿಹಾರ್ ಚುನಾವಣೆ ಬಂತು, ರಾಜೀನಾಮೆ ಕೊಡಲಿಲ್ಲ. ಬಿಹಾರದಲ್ಲಿ ಕಾಂಗ್ರೆಸ್ ಪಕ್ಷ ಸೋತ ಕಾರಣ ರಾಹುಲ್ ಗಾಂಧಿ ಅವರು ಫಾರಿನ್ ಟೂರ್ಗೆ ಹೋದರು, ಅಲ್ಲಿಂದ ಬಂದರು. ಆದರೂ ಸಹಿತ ಜನವರಿ ಆಯಿತು, ಜನವರಿ ಸಂಕ್ರಾಂತಿಯ ಕ್ರಾಂತಿ ಆಗ್ತದೆ ಅಂತ ಹೇಳ್ತಿದ್ದಂಥವ್ರು ಸಂಕ್ರಾಂತಿನೂ ಸಹಿತ ಮುಗೀತು. ಇದೆಲ್ಲವನ್ನ ತಾಳ್ಮೆಯಿಂದ ಇದ್ದಂಥ ಡಿ ಕೆ ಸುರೇಶ್ ಕೊತ 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 ಕೂದಲಿಕ್ಕೆ ಸ್ಟಾರ್ಟ್ ಮಾಡಿದರು. ನೇರವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಮೂಲಕ ಸೋನಿಯಾ ಮೇಡಮ್ಗೆ, ಪ್ರಿಯಾಂಕಾ ಮೇಡಮ್ ಅವರಿಗೆ ಹಾಗೂ ರಾಹುಲ್ ಗಾಂಧಿ ಅವರಿಗೆ ನೇರ ಮಾತುಗಳಿಂದ ಒಪ್ಪಂದ ಆಗಿದ್ದಂತೆ ನಮಗೆ ಅಧಿಕಾರವನ್ನು ಕೊಡಲಿಲ್ಲ, ನಿಮ್ಮ ಆಪ್ಷನ್ ಏನು? ಇದಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರ ಟೀಮಿನಿಂದ ದಲಿತ ಮುಖ್ಯಮಂತ್ರಿ ಅಸ್ತ್ರವನ್ನು ಉಪಯೋಗಿಸಿದರು. ಇವರು ಕೊತ 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 ಕುದಿಯೋದನ್ನು ನೋಡಿ ಕಾಂಗ್ರೆಸ್ ಹೈಕಮಾಂಡೇ ಬೆದರಿ ಹೋಯಿತು. ಆಗ ಸಿದ್ದರಾಮಯ್ಯನವರ ತಂಡದಿಂದ ದಲಿತ ಮುಖ್ಯಮಂತ್ರಿ ಅಸ್ತ್ರ ಉಪಯೋಗಿಸಿದರು. ಅದಕ್ಕೆ ಸರಿಯಾಗಿ ಶಿವಕುಮಾರ್ ಅವರು ತಮ್ಮನ ಮೂಲಕ, ಸುರೇಶ್ ಮೂಲಕ ಒಂದು ಬ್ರಹ್ಮಾಸ್ತ್ರವನ್ನು ಉಪಯೋಗಿಸಿದರು. ಅದೇನಪ್ಪ ಅಂದರೆ, AICC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಸತತವಾಗಿ 50-60 ವರ್ಷಗಳಿಂದಲೂ ಸಹಿತ ಗಾಂಧಿ ಫ್ಯಾಮಿಲಿಗೆ
ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠರ ಕೆಲಸ ಮಾಡ್ತಾ ಇದ್ದಾರೆ. ಅವರನ್ನೇ ನಮ್ಮ ಅಣ್ಣನಿಗೆ ಮುಖ್ಯಮಂತ್ರಿ ಮಾಡಲಿಲ್ಲ ಅಂದರೆ ಈ ಚಿಂತೆ ಇಲ್ಲ, ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಮುಖ್ಯಮಂತ್ರಿ ಮಾಡಿ ಅಂತ ನೇರವಾಗಿ ಸವಾಲು ಹಾಕಿದ್ರು. ಯಾಕಪ್ಪ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರ ನಂಬರ್ 1, ಸಿದ್ದರಾಮಯ್ಯನವರನ್ನು ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿಯಾಗಿ ಮುಂದುವರಿಸಲಿಕ್ಕೆ ಇಷ್ಟ ಇಲ್ಲ, ನಂಬರ್ 1. ನಂಬರ್ 2, ಎರಡನೇ ಹಂತದ ನಾಯಕರಾದಂಥ ಪರಮೇಶ್ವರ್ ಮತ್ತು ಸತೀಶ್ ಜಾರಕಿಹೊಳಿ ಅವರನ್ನು ಮುಂದಿನ ಚುನಾವಣೆವರೆಗೂ ಅವರು ಕಾದು ನೋಡಲಿಕ್ಕೆ ಅವಕಾಶ ಇಲ್ಲ. ಪರಮೇಶ್ವರ್ ಅವರನ್ನು ಮುಖ್ಯಮಂತ್ರಿ ಮಾಡಲಿಕ್ಕೆ ಅಥವಾ ಸತೀಶ್ ಜಾರಕಿಹೊಳಿ ಅವರನ್ನು ಮುಖ್ಯಮಂತ್ರಿ ಮಾಡಲಿಕ್ಕೋಸ್ಕರ ನಾವು ಕಷ್ಟಪಟ್ಟಿಲ್ಲ, ನಾವು ಆಗಬೇಕು ಅಂತ ಕಷ್ಟಪಟ್ಟಿದ್ವಿ. ಜನ ನಮ್ಮನ್ನು ನೋಡಿ ನಮ್ಮ ಪಕ್ಷಕ್ಕೆ ಓಟ್ ಹಾಕಿದ್ರು, ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ನಮ್ಮ ಒಕ್ಕಲಿಗರು ಓಟ್ ಹಾಕಿದ್ರು ಅಂತ ಹೈಕಮಾಂಡ್ಗೆ ಚಾರ್ಜ್ ಮಾಡಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಮುಖ್ಯಮಂತ್ರಿ ಮಾಡಿ ಅಂತ ಹೇಳಿದರು. ಇದು ಈಗ ನೇರವಾಗಿ ನೇರ ಶಿವಕುಮಾರ್ ಅವರು ಇದ್ದಾರೆ ಡೆಲ್ಲಿನಲ್ಲಿ, ಸುರೇಶ್ ಅವರು ಡೆಲ್ಲಿಲಿದ್ದಾರೆ, ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸಹಿತ ಡೆಲ್ಲಿಲಿದ್ದಾರೆ. 2-3 ದಿನದಲ್ಲಿ ನೀವು ಇದನ್ನು ಮಾಡಲಿಲ್ಲ ಅಂದರೆ ನಮ್ಮ ದಾರಿ ನಾವು ನೋಡ್ಕೊತೀವಿ ಅಂತ ಎಚ್ಚರಿಕೆಯನ್ನು ಸಹಿತ DK ಶಿವಕುಮಾರ್ ಅವರು ಕೊಟ್ಟಿದ್ದಾರೆ ಅಂತ ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ. ಇದು ನನ್ನ ಇವತ್ತಿನ ವಿಚಾರ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರಾ ಅಥವಾ CM ಸಿದ್ದರಾಮಯ್ಯನವರೇ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರ್ತಾರ, ಅಥವಾ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮುಖ್ಯಮಂತ್ರಿ ಆಗ್ತಾರ, ಅಥವಾ ಕಾಂಗ್ರೆಸ್ ಪಕ್ಷ ಇಬ್ಬಾಗವಾಗಿ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರವನ್ನು ಕಳೆದುಕೊಳ್ಳುತ್ತಾ? ಇದು ನನ್ನ ಇವತ್ತಿನ ಪ್ರಶ್ನೆ. ಬುದ್ಧಿವಂತರಾದ ನೀವು ನೇರವಾಗಿ ಕಾಮೆಂಟ್ಸ್ ಮೂಲಕ ನಿಮ್ಮ ವಿಚಾರಗಳನ್ನು ತಿಳಿಸಿ. ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಶರಣಾರ್ಥಿ. ಥ್ಯಾಂಕ್ ಯು ವೆರಿ ಮಚ್. ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.